ಗುರು ಈ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯಲ್ಲಿ ವಿನಯ್ ಗೌಡ ಟೀಮ್ ಅಂತೂ ಸಖತ್ ಡಾಮಿನೇಟ್ ಮಾಡ್ತಾ ಇದೆ ಅಂತ ಹೇಳೋದು. ಯಾಕಂತ ಹೇಳಿದ್ರೆ ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ಟೀಮ್ ಗೇಮ್ ಬರ್ತಾ ಇದೆ ಅಂತ ಹೇಳೋದು. ಪಾಯಿಂಟ್ಸ್ ಟೇಬಲ್ ಎಷ್ಟೆಷ್ಟಿದೆ ಮತ್ತು ಯಾರ್ಯಾರು ಕ್ವಾಲಿಫೈ ಆಗಿದ್ದಾರೆ ಮತ್ತು ಯಾರ್ಯಾರಿಗೆ ಎಲಿಮಿನೇಷನ್ ಇಲ್ಲಿ ರಂಗೇರ್ತಾ ಇದೆ ಮ್ಯಾಚಸ್ಗಳು ಅಂತ ನೋಡ್ಕೊಬರೋಣ ಬನ್ನಿ. ಎಲ್ಲೋ ಗೈಸ್, ಎಲ್ಲರಿಗೂ ವೆಲ್ಕಮ್ ಟು ದಿ ಮೈ ಯೂಟ್ಯೂಬ್ ಚಾನಲ್ ಪ್ರಜ್ವಲ್ ಅನಾಲಿಸಿಸ್. ಗುರು, ಬಿಗ್ ಬಾಸ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅಗ್ನಿ ಪರೀಕ್ಷೆ ನೀವು ಪಾಸ್ ಆಗಿ ಹೋಗಲೇಬೇಕು. ಅಲ್ಲಿಂದ ಬೇರೆ ಮೂರೇ ಜನ ಕಂಟೆಸ್ಟೆಂಟ್ಗಳು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿ ಕೊಡೋಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ 4 ಟೀಮ್ ಮಾಡಿದ್ದಾರೆ. ವಿನಯ್ ಗೌಡ ಅವರ ಟೀಮು ಮತ್ತು ಸಂಗೀತ್ ಅವರ ಟೀಮ್ ಮತ್ತು ಶ್ರುತಿ ಅವರ ಟೀಮು ಮತ್ತು ಇಲ್ಲಿ ಚಂದನ್ ಶೆಟ್ಟಿ ಅವರ ಟೀಮು. ಈ 4 ಟೀಮ್ಗಳಲ್ಲಿ ಪ್ಲೇಯರ್ಸ್ಗಳಿರ್ತಾರೆ. ಆ ಪ್ಲೇಯರ್ಸ್ಗಳಲ್ಲಿ ಈಗ ಶ್ರುತಿ ಮೇಡಮ್ ಟೀಮ್ ಹಾಗೂ ಇಲ್ಲಿ ಚಂದನ್ ಅವರ ಟೀಮ್ ಅಂತೂ ಇಲ್ಲಿ ಎಲಿಮಿನೇಟರ್ಗೆ ಮುಂದೆ ಇದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಟಾಪ್ 2 ಇರುವಂಥ ವಿನಯ್ ಗೌಡ ಪಾಯಿಂಟ್ಸ್ ಟೇಬಲ್ ಒಂದು 500 ಪಾಯಿಂಟ್ಸ್ ಟೇಬಲ್ ಇದ್ದರೆ, ಇಲ್ಲಿ ನಿಮಗೆ ಸಂಗೀತ್ ಅವರ ಪಾಯಿಂಟ್ಸ್ ಟೇಬಲ್ ನೋಡಿದ್ರೆ 300 ಪಾಯಿಂಟ್ಸ್ ಇದೆ ಅಂತಲೇ ಹೇಳ್ಬೋದು. ಅದಕ್ಕೋಸ್ಕರ ಅವ್ರು ಸ್ವಲ್ಪ ಸೇಫ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ ಎರಡನೇದಾಗಿ ಎರಡನೇದಾಗಿರೋರಿಗೆ ಸ್ವಲ್ಪ ಸೇಫ್ ಇರ್ತಾರೆ. 3, 4 ಸ್ವಲ್ಪ ಇಲ್ಲಿ ಎಲಿಮಿನೇಷನ್ಗೆ ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು. ವಿನಯ್ ಗೌಡ ಟೀಮ್ ಅಂತೂ ಸಖತ್ತಾಗಿ ಆಡ್ತಾ ಇದ್ದಾರೆ. ಅದರಲ್ಲಂತೂ ಲಿಖಿತ್ ಅಂತೂ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. 3 ಮ್ಯಾಚಸ್ಗಳು ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅದರಲ್ಲೂ ಹಗ್ಗ ಹಿಡ್ಕೊಂಡು ಹೋಗುವಂಥದ್ದು ಅದು ಅಷ್ಟು ಈಸಿ ಇರಲ್ಲ. ಮತ್ತು ಅದೊಂದು ಇದ್ರ ಥರ ಕೊಟ್ಟಿರ್ತಾರೆ, ಅದನ್ನು ತಂದು ಒಂದು ಬಾಕ್ಸ್ ಒಳಗೆ ಹಾಕೋದು, ಅದು ಕೂಡ ಸಖತ್ ಕಷ್ಟ ಇರುತ್ತೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ ಲಿಖಿತ್ ಅವರು ಅಂತ ಹೇಳ್ಬೋದು. ಅವ್ರು ಗೆದ್ದಿರೋ ಮ್ಯಾಚಸ್ಗಳೆಲ್ಲ ಲಿಖಿತ್ ಅವರ ಕಾಂಟ್ರಿಬ್ಯೂಷನ್ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಒನ್ ಆಫ್ ದಿ ಬೆಸ್ಟ್ ಪ್ಲೇಯರ್ ಥರ ಕಾಣ್ತಾ ಇದ್ದಾರೆ. ಅವರು ಹೋಗೋ ಸಾಧ್ಯತೆ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ರೀತಿಯಾದಂಥ ಪರ್ಫಾರ್ಮೆನ್ಸ್ನ ಚೆನ್ನಾಗಿ ಕೊಡ್ತಾ ಇದ್ದಾರೆ ಮತ್ತು ಟೀಮ್ನ ಕಂಟ್ರೋಲ್ ಕೂಡ ಮಾಡ್ತಾ ಇದ್ದಾರೆ ವಿನಯ್ ಗೌಡ ಅವ್ರ ಟೀಮ್ ಅಂತಲೇ ಹೇಳ್ಬೋದು. ಮಿಕ್ಕಿದಂಥ ಟೀಮಲ್ಲಿ ಸೆಕೆಂಡ್ ಬೆಸ್ಟ್ ಆಗಿ ಬಂದಿರೋದು ಇಲ್ಲಿ ಸಂಗೀತ ಅವ್ರ ಟೀಮ್ ಅಂತಲೇ ಹೇಳ್ಬೋದು. ಅವರು ಕೂಡ ಸಖತ್ತಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟರು. ಅಲ್ಲಿ 2ಕ್ಕೆ 200 ಪಾಯಿಂಟ್ ಆಗಿದ್ದರಿಂದ ಒಂದು ಮ್ಯಾಚ್ ಆಡಿಸ್ತಾರೆ, ಅಲ್ಲಿ ಸಖತ್ತಾಗಿ ಗೆಲ್ತಾರೆ. ಇಲ್ಲಿ ದೀಪಕ್ ಅವ್ರು ಚೆನ್ನಾಗಿ ಆಡಿದ ಕಾರಣದಿಂದ 300 ಪಾಯಿಂಟ್ಸ್ ಆಗಿ 2ನೇ ಟೀಮಾಗಿ ಕ್ವಾಲಿಫೈ ಆಗಿದ್ದಾರೆ ಇಲ್ಲಿ ಸಂಗೀತ ಅವರು. ಈಗ 3-4 ಇರೋರಿಗೆ ಅಗ್ನಿ ಪರೀಕ್ಷೆ, ಈ ನಿಜವಾದ ಅಗ್ನಿ ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ ನೆಕ್ಸ್ಟ್ ಮ್ಯಾಚಿಂದ ಅಂತಲೇ ಹೇಳ್ಬೋದು. ಏನಾಗುತ್ತೆ ಅಂತ ನೋಡ್ಕೋಬೇಕು ಅಂತ ಹೇಳಿದ್ರೆ ವಿಡಿಯೋ ನಿಮ್ಗೆ ಇಷ್ಟ ಇರಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.